ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೇವರ ಅನುಗ್ರಹ ಇರುವ ಒಳ್ಳೆಯ ದಿನವಾಗಿರಲಿ. ಈ ದಿನ ನಿಮ್ಮ ಜೀವನದಲ್ಲಿ ದೇವರ ಪ್ರೀತಿಯು ಕರುಣೆಯು ಅನುಭವಿಸುವಂತಾಗಲಿ. ಪ್ರಭುವೇ, ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ಆಲಿಸುವ ಲಕ್ಷಗಟ್ಟಲೆ ಜನರಿದ್ದಾರೆ. ಈ ಸಮಯದಲ್ಲಿ ಆಲಿಸುವವರು, ವಿವಿಧ ಸಮಯದಲ್ಲಿ ಆಲಿಸುವವರು ಇದ್ದಾರೆ. ಎಲ್ಲರನ್ನೂ ನೆನೆಸಿ ಪ್ರಾರ್ಥಿಸುತ್ತೇನೆ. ನಿಮ್ಮ ಈ ದಿನದ ಎಲ್ಲಾ ಕಾರ್ಯಗಳು ದೇವರ ಕೃಪೆಯಿಂದ ತುಂಬಲ್ಪಡಲಿ. ಎಲ್ಲಾ ತಡೆಗಳಿಂದ ಬಿಡುಗಡೆಯಾಗಲಿ. ದೇವರ ಕೃಪೆಯು, ದೇವರ ಸಂರಕ್ಷಣೆಯು ನಿಮಗೆ ಉಂಟಾಗಲಿ. ದೇವರು ನಿಮಗೆ ಸಹಾಯ ಮಾಡಲಿ. ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ ಇಂದಿನ ದೇವರ ವಾಕ್ಯವನ್ನು ಆಲಿಸೋಣ. ಯಾಕೋಬನು ಬರೆದ ಪತ್ರ 1ನೇ ಅಧ್ಯಾಯ 17ನೇ ವಾಕ್ಯವನ್ನು ಆಲಿಸೋಣ. ಎಲ್ಲ ಯೋಗ್ಯ ವರಗಳು, ಉತ್ತಮ ಕೊಡುಗೆಗಳು ಬರುವುದು ಮೇಲಿನಿಂದಲೇ. ಜ್ಯೋತಿರ್ಮಂಡಲವನ್ನು ಉಂಟು ಮಾಡಿದ ದೇವರೇ ಅವುಗಳ ಮೂಲದಾತರು. ಅವರಲ್ಲಿ ಚಂಚಲತೆ ಇಲ್ಲ, ಮಬ್ಬು ಮಸುಕಿನ ಛಾಯೆಯೂ ಇಲ್ಲ. ದೇವರ ಅನುಗ್ರಹ ದೇವರಿಂದ ಆಗಿದೆ ಬರುವುದು. ಉಳಿತು ಅಭಿವೃದ್ಧಿ, ಸಂತೋಷ ಎಲ್ಲ ದೇವರಿಂದ ಆಗಿದೆ ಬರುವುದು. ನಾವು ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯವನ್ನು ಆಲಿಸುವುದರಿಂದ ಉನ್ನತದಿಂದ ಅನುಗ್ರಹ ಸ್ವೀಕರಿಸಲು ನಾವು ತಯಾರಾಗುತ್ತಿದ್ದೇವೆ. ಎಲ್ಲ ಉತ್ತಮವು, ಎಲ್ಲವೂ ಉನ್ನತವಾದುದು ನಮಗೆ ಬರುತ್ತದೆ. ದೇವರಿಂದ ಆಗಿದೆ ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ತಲೆಮಾರಿಗೆ, ನಿಮ್ಮ ಆಯಸ್ಸಿಗೆ, ನಿಮ್ಮ ಆರೋಗ್ಯಕ್ಕೆ ಪ್ರತಿಯೊಂದು ಉಳಿತು ಬರುವುದು ದೇವರಿಂದ ಆಗಿದೆ. ನಾವು ಇಂದು ಪ್ರಾರ್ಥಿಸೋಣ. ಪ್ರಭುವೇ, ನಿಮ್ಮಿಂದ ಬರುವ ಅನುಗ್ರಹವಾಗಿದೆ ನನ್ನ ಜೀವನದಲ್ಲಿ ಬಂದು ತುಂಬುವುದು. ದೇವರಿಂದ ಬರುವ ಕೃಪೆಯಾಗಿದೆ, ಅಭಿಷೇಕವಾಗಿದೆ, ಶಕ್ತಿಯಾಗಿದೆ ನಮಗೆ ಬೇಕಾಗಿದ್ದು. ಪ್ರಭುವೇ, ಉನ್ನತದಿಂದ ಬರುವ ಎಲ್ಲಾ ಅನುಗ್ರಹಗಳು ನಮಗೆ ಲಭಿಸಲು ಅನುಗ್ರಹಿಸಿರಿ. ಪ್ರಿಯರೇ, ದೇವರು ನಿಮ್ಮನ್ನು ಇಂದು ಶಕ್ತವಾಗಿ ಅನುಗ್ರಹಿಸುತ್ತಾರೆ. ಹಾಲೆಲೂಯ. ದೇವರ ಅನುಗ್ರಹಗಳು ನಿಮಗೆ ಲಭಿಸುತ್ತದೆ. ಚಂಚಲತೆಯು ಅದರ ನೆರಳು ಸಹ ಬೀಳುವುದಿಲ್ಲ. ಪ್ರಕಾಶದ ಅನುಗ್ರಹಗಳು ಇಂದು ನೀವು ಅನುಭವಿಸುತ್ತೀರಾ. ಉನ್ನತದಿಂದ ಬರುವ ಸಕಲ ಉಳಿತುಗಳು, ಐಶ್ವರ್ಯಗಳು ನಿಮ್ಮ ಕುಟುಂಬದಲ್ಲಿ ಉಂಟಾಗಲಿ. ಈಗ ಇರುವ ಎಲ್ಲಾ ಸಮಸ್ಯೆಗಳು, ಅನಾನುಕೂಲಗಳು, ಜಗಳ, ಮನಸ್ತಾಪ ದೂರವಾಗಲಿ. ಉನ್ನತದಿಂದ ಬರುವ ದೇವರ ಕೃಪೆಗಳು ನಮ್ಮ ಕುಟುಂಬವನ್ನು ತುಂಬಲಿ. ಉನ್ನತದಲ್ಲಿ ಬರುವ ಸಂತೋಷ, ಸಮಾಧಾನ ನಮ್ಮ ಕುಟುಂಬದಲ್ಲಿ ಆವರಿಸಲಿ ಎಂದು ಪ್ರಾರ್ಥಿಸೋಣ. ಪ್ರಭುವೇ, ಈ ವಾಕ್ಯದೊಂದಿಗೆ ಈ ಮುಂಜಾನೆ ಪ್ರಾರ್ಥಿಸುವ ನನ್ನ ಕುಟುಂಬವನ್ನು, ನನ್ನ ಆಧ್ಯಾತ್ಮಿಕ ಜೀವನವನ್ನು, ನನ್ನ ಹಣಕಾಸಿನ ಮಾರ್ಗವನ್ನು, ನನ್ನ ಕೆಲಸ ಕಾರ್ಯವನ್ನು, ನನ್ನ ಮಕ್ಕಳನ್ನು, ನನ್ನ ಆರೋಗ್ಯವನ್ನು, ಉನ್ನತದಿಂದ ಬರುವ ಬಿಡುಗಡೆ, ಸಮಾಧಾನ, ಅಭಿಷೇಕ ತುಂಬಲಿ. ದೇವರು ಎಲ್ಲ ಉಳಿತು ಅನುಗ್ರಹಗಳು ಉಂಟಾಗಲು ಪವಿತ್ರಾತ್ಮರು ನಮ್ಮನ್ನು ಸಿದ್ಧಪಡಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಹಾಲೆಲೂಯ. ಪ್ರಿಯರೇ, ನಮಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ.